ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಶಿಲ್ಪಕಲೆಗೆ ಪ್ರಸಿದ್ಧಿಯಾದ ಶಿವಾರಪಟ್ಟಣದಲ್ಲಿ ಪ್ರಥಮ ವಾರ್ಷಿಕ ಅದ್ದೂರಿ ಕರಗ ಮಹೋತ್ಸವ. ಕರಗ ನೋಡಲು ಬಂದವರಿಗೆಲ್ಲ ಮುಳುಬಾಗಿಲು ದೋಸೆ. ದೇಶದಲ್ಲೇ ಪ್ರಸಿದ್ಧಿ ಶಿಲ್ಪಕಲೆಗೆ ಹೆಸರುವಾಸಿಯಾಗಿರುವ ಕೋಲಾರ ಜಿಲ್ಲೆಯ ಶಿವಾರಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಅದ್ದೂರಿ ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ವಿದ್ಯುತ್ ದೀಪಗಳಿಂದ ಗ್ರಾಮದೆಲ್ಲೆಡೆ ಅಲಂಕಾರ ಮಾಡಲಾಗಿತ್ತು. 15 ದೇವರುಗಳ ಆಕರ್ಷಕ ಪಲ್ಲಕ್ಕಿ ಮೆರವಣಿಗೆಯನ್ನು ನಡೆಸಲಾಯಿತು. ಕರಗ ಮಹೋತ್ಸವದ ದಿನ ಆರ್ಕೆಸ್ಟ್ರಾ, ಗ್ರಾಮದ 8 ಕಡೆ ಮಾಜಿ ಸಚಿವ ಹಾಗೂ ಸಮಾಜ ಸೇವಕರಾದ ಕೃಷ್ಣಯ್ಯ ಶೆಟ್ಟಿ ರವರಿಂದ ಉಚಿತ ಮುಳುಬಾಗಿಲು ದೋಸೆ ಕಾರ್ನರ್ಗಳನ್ನು ಏರ್ಪಡಿಸಿ ಸಾವಿರಾರು ಮಂದಿಗೆ ಮುಳುಬಾಗಿಲು ದೋಸೆಯನ್ನು ವಿತರಣೆ ಮಾಡಲಾಯಿತು. ಸದರಿ ಈ ಕರಗ ಮಹೋತ್ಸವ ಕಾರ್ಯಕ್ರಮಕ್ಕೆ ಮಾಲೂರು ಶಾಸಕರಾದ KY ನಂಜೇಗೌಡರು, ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದ ಸಮಾಜ ಸೇವಕರು ಆದ ಊಡಿ ವಿಜಯಕುಮಾರ್, ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಾಂಬ ವಹಿನಿಕುಲ ಕ್ಷತ್ರಿಯ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಅಂಬರೀಶ್ SK, ಗೌರವಾಧ್ಯಕ್ಷ SN ವೆಂಕಟೇಶ್ ಗೌಡ, ಯೋಗಿ ನಾರಾಯಣಸ್ವಾಮಿ SK, ಕಾರ್ಯದರ್ಶಿ SM ಮುನಿರಾಜು, ಖಜಾಂಚಿ SV ರಮೇಶ್, ಸಹ ಕಾರ್ಯದರ್ಶಿ ಮಂಜುನಾಥ್ ಮುಂತಾದ ಅನೇಕ ಮುಖಂಡರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಗ್ರಾಮಸ್ಥರು ನೇತೃತ್ವ ವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನಮ್ಮೂರು ಶಿವಾರಪಟ್ಟಣ ಇತಿಹಾಸ ಅಂದರೆ ವಿಶೇಷ ಅಂದರೆ ದೇವತಾ ಮೂರ್ತಿಗಳ ಕಾರ್ಯ ಒಂದು ರಾಜ್ಯ ಮಟ್ಟದ್ದು ಮತ್ತು ದೇಶದ ಮಟ್ಟದಲ್ಲಿ ಅದೊಂದು ವಿಖ್ಯಾತವಾಗಿತ್ತು. 708 ವರ್ಷದ ಇತಿಹಾಸ. ಅದೇ ರೀತಿ ಇವತ್ತಿನ ಊರಿನ ಸಂಭ್ರಮ ನಾವೆಲ್ಲೂ ಕಾಣ್ತಂಥ ಸಂಭ್ರಮ ಇದು. ಯಾಕಂದರೆ ಇಂಥ ಸಂಭ್ರಮ ಇಡೀ ಊರಿನ ಎಲ್ಲರ ಸಂಭ್ರಮ, ಯಾವುದೇ ಒಂದು ಧರ್ಮ ಇದೆ ನಡೀತಕ್ಕಂಥ ಏಕೈಕ ಕಾರ್ಯಕ್ರಮ ಇದು. 50 ವರ್ಷ ನಮ್ಗೆ 50 ವರ್ಷದಿಂದ ಇದೇ ಮೊದಲೇ ಕಾರ್ಯಕ್ರಮ. ಅಷ್ಟೊಂದು ಸಂತೋಷ ನಾವು ನೋಡಿದ್ವಿ. ನಮ್ಮ ಸುತ್ತಮುತ್ತ ಮಾಲೂರಿನ ಕರಗ, ರಾಜಮಠದ ಕರಗ ಅಂತ ಹೆಸರಾಗಿತ್ತು. ನಮ್ಗೆ ಆ ಸಂತೋಷ ನಾವು ಸಾಕಷ್ಟು ನೋಡಿದ್ವಿ. ಬಟ್ ಈ ಥರ ಸಂತೋಷ ನಾವು ಅಂದ್ಕೊಂಡಿದ್ವಿ. ಯಾಕಂದರೆ ಅಲ್ಲಿ ಇಡೀ ತಾಲೂಕಿನ ಜನ ಇತ್ತು. ನಾವೇನೋ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೋಡಿ ಬರ್ತಾ ಇದ್ವಿ. ಇದು ನಮ್ಮ ಊರಲ್ಲಿ 1 ವಾರದಿಂದ ಈ ಕಾರ್ಯ ಸತತವಾಗಿ ನಡೀತಾ ಇದೆ. ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮ ಇತ್ತು. ನಾವು ಕರಗ ಅಂದರೆ ಏನಂದರೆ ಬರೀ ಒಂದು ದಿವಸ ನೋಡ್ಕೊಂಡು ಬರ್ತಾ ಇದ್ವಿ. ಕರಗ ವಿಶೇಷ ಏನು ಅಂತ ಇವಾಗ ಗೊತ್ತಾಯಿತು ಜನಕ್ಕೆ. ನಮ್ಗೆ ತುಂಬ ಸಂತೋಷ ಸರ್. ಇಡೀ ಊರಿನ ಸಂಭ್ರಮ ಈಗ ತಾವು ನೋಡ್ತಾ ಇದ್ದೀರಾ. ಜನದ ಉತ್ಸಾಹ ಹೆಂಗಿದೆ, ಜನ ಎಷ್ಟು ಸೇರಿದ್ದಾರೆ, ಆಮೇಲೆ ಜನದ ಸಂತೋಷ ಹೆಂಗಿದೆ, ಆಮೇಲೆ
ಆದರೆ ಬೀದಿಗಳಲ್ಲಿ ಹೆಂಗಿದೆ ಎಲ್ಲ, ಯಾಕಂದರೆ ಇದೆಲ್ಲ ಆಗಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಯಾವುದೇ ಅಷ್ಟೊಂದು ಇತಿಹಾಸದಲ್ಲಿ ಇದು ಮೊದಲನೇದು, ಶಿವರಾತ್ರಿ ಇತಿಹಾಸದಲ್ಲಿ ಮೊದಲೇ ಕಾರ್ಯಕ್ರಮ. ನಮ್ಮ ವರ್ಣಿಕೃತ ದೇವರನ್ನ ಅದು ಪ್ರತಿಯೊಂದು ಜನನೂ ಪ್ರತಿಯೊಂದು, ಯಾಕಂದರೆ ಇಲ್ಲಿ ಕರಗ ಅಂತ ನೇಮಕ ಮಾಡಿದ್ದೆ ಈ ವರ್ಷ, ಅದಕ್ಕೆ ಸಲಕರಣೆಗಳು ಸಾಕಷ್ಟಿತ್ತು. ಎಲ್ಲ ಉತ್ಸಾಹದಿಂದ ಪ್ರತಿಯೊಂದನ್ನು ಯಶಸ್ವಿಯಾಗಿ ಪ್ರತಿಯೊಂದನ್ನು ಮಾಡ್ತಿದ್ದಾರೆ. ಇನ್ನು ಎಲ್ಲ ಊರಿನ ಮುಖಂಡರು ಆಗ್ಬೋದು, ಅಥವಾ ಬೇರೆ ಅವರ ಧರ್ಮದ ಮುಖಂಡರಾಗ್ಬೋದು, ಅಥವಾ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳಾಗ್ಬೋದು, ರಾಜಕಾರಣಿ ಎಲ್ಲರ ಬೆಂಬಲದಿಂದ ಇವತ್ತು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂತ ನಮ್ಮೆಲ್ಲರೂ ಆಗಿದೆ. ಗ್ರಾಮಾಂತರ ಜನರೆಲ್ಲ ಒಳ್ಳೆಯ ಒಂದು ಉತ್ಸಾಹ ಇಲ್ಲಿ ಮುಂದೆ ನಡಿಬೇಕಾಗುತ್ತದೆ. ಇಂಥ ಕಾರ್ಯಕ್ರಮಗಳು ಎಲ್ಲ ಊರಲ್ಲಿ ಆಗಲಿ ಅನ್ನೋದೇ ಒಂದಿದು. ಕರ್ಗ ಚೆನ್ನಾಗಿ ಮಾಡಲ್ಲ. ಫಸ್ಟ್ ಗಾಡಿ ಇದೆ ಇಸ್ಕಾಸಲ್ಲಿ ಪ್ರಪ್ರಥಮ ಬಾರಿಗೆ ಅದರಲ್ಲಿ ಅಧ್ಯಕ್ಷರಾದಂತಹ ಅಂಬರೀಷ್, ಉಪಾಧ್ಯಕ್ಷರಾದಂತಹ ಯೋಗಿ ನಾರಾಯಣ ಸ್ವಾಮಿ ಹಾಗೂ ಎಲ್ಲ ಸದಸ್ಯರುಗಳು ಎಲ್ಲ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡಿದ್ದಾರೆ. ಅದೇ ಥರ ಮುಂದಿನ ದಿನಗಳಲ್ಲೂ ಅದೇ ಥರ ಅವರು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿ ಅಂತ ಇದೇ ಒಗ್ಗಟ್ಟಲ್ಲಿ ಹೋಗಬೇಕು ಅನ್ನೋದು